ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಅಭಿವೃದ್ಧಿ ಆಡಳಿತ. ಸೊ ಇದ್ರ ಮೇಲೆ ಸುಮಾರು ಪ್ರಶ್ನೆಗಳಾಗಿದೆ. ಮತ್ತೆ ಇದು ಕಂಪ್ಲೀಟ್ಲಿ ಇಂಡಿಯನ್ ಒಂದು ಕಾನ್ಸೆಪ್ಟ್ಗೆ ಅಪ್ಲೈ ಆಗ್ತಕ್ಕಂಥ ಒಂದು ಏನು ಅಡ್ಮಿನಿಸ್ಟ್ರೇಷನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಯಾಕೆ ಇದು ಅಂತಂದ್ರೆ, ಈ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳು, ಡೆವಲಪ್ಡ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, ಸೊ ಈ ಒಂದು ದೇಶದಲ್ಲಿ ಈ ಒಂದು ಅಭಿವೃದ್ಧಿ ಆಡಳಿತವನ್ನ ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಈ ಒಂದು ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಯಾವಾಗ ಜಾರಿಗೆ ಬಂತು ಅಂತಂದ್ರೆ, ಇಲ್ಲಿ 1950-60 ಒಳಗಡೆ, ಇನ್ ದಿ ಇಯರ್ 1950 to 60 ಈ ಒಂದು ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ವರ್ಲ್ಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದ್ರೆ, ಕೆಲವೊಂದು ಕಾಲನೈಸ್ಡ್, ಬ್ರಿಟಿಷ್ ಕಾಲನೈಸ್ಡ್ ನೇಷನ್ಸ್ ಇರುತ್ತಲ್ವಾ, ಅಂದ್ರೆ ಬ್ರಿಟಿಷರ ವಸಾಹತುಶಾಹಿ ಅನ್ನ ಒಳಗೊಂಡಿರ್ತಕ್ಕಂಥ ಕೆಲವೊಂದು ದೇಶಗಳೇನಿರುತ್ತೆ, ಅವಾಗ ತಾನೇ ಸ್ವಾತಂತ್ರ್ಯವನ್ನು ಪಡಿತಾ ಇರ್ತವೆ. ಯಾಕಂದ್ರೆ ಇವೆಲ್ಲ ಬ್ರಿಟಿಷರ ಒಂದು ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಕೆಲವೊಂದು ದೇಶಗಳಿದೆ. ಉದಾಹರಣೆಗೆ ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೆರಿಕಾ, ಇವೆಲ್ಲ ದೇಶಗಳು ಪ್ರತಿಯೊಂದು ದೇಶಗಳಲ್ಲೂ ಕೂಡ ಬ್ರಿಟಿಷರ್ಸ್ ಏನ್ ಮಾಡಿರ್ತಾರೆ, ಕಾಲನೈಸ್ ಮಾಡಿರ್ತಾರೆ. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅವರೇ ನಡೆಸ್ತಾ ಇರ್ತಾರೆ. ಯಾವಾಗ ಈ ಒಂದು 50ರ ನಂತರ ಅಥವಾ 50 ಅಥವಾ 60ರ ಒಳಗಡೆ ಈ ದೇಶಗಳೆಲ್ಲ ಏನ್ ಮಾಡ್ತವೆ, ಇಂಡಿಪೆಂಡೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಅದರಲ್ಲಿ ನಮ್ಮ ಭಾರತನೂ ಕೂಡ 1947 ಆನ್ವರ್ಡ್ಸ್ ಏನಾಗುತ್ತೆ, ನಮ್ಮ ದೇಶನೂ ಕೂಡ ಇಂಡಿಪೆಂಡೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಪಡ್ಕೊಂಡ ನಂತರ ಈ ದೇಶಗಳೆಲ್ಲ ಯೋಚನೆ ಮಾಡ್ತಾರೆ, ಯಾಕೆ ನಾವು ಬ್ರಿಟಿಷರ ಒಂದು ಆಡಳಿತವನ್ನೇ ನಡೆಸಬೇಕು, ನಮ್ಮದೇ ಆದ ಒಂದು ಸ್ವದೇಶಿ ಆಡಳಿತವನ್ನ, ಇಂಡಿಜಿನಿಯಸ್ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನ ನಾವೇ ಯಾಕೆ ಡೆವಲಪ್ ಮಾಡಬಾರ್ದು. ದಟ್ ಇಟ್ ಸೆಲ್ಫ್ ಇಸ್ ಎ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್.